ನಮಸ್ತೆ ರೈತ ಮಿತ್ರರೇ, ನಾನು ಸಂದೀಪ್ BSc ತೋಟಗಾರಿಕೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ದಾಳಿಂಬೆಯಲ್ಲಿ ಸೊರಗು ರೋಗ ಯಾವ ಥರ ಬರುತ್ತೆ ಮತ್ತು ಇದನ್ನು ಯಾವ ಥರ ನಾವು ಕಂಟ್ರೋಲ್ ಮಾಡಬೇಕೆಂದು ನಾವು ತಿಳಿಯೋಣ. ರೈತ ಮಿತ್ರರೇ, ಸೊರಗು ರೋಗ ಅನ್ನೋದು ಕೇವಲ ಯಾವುದೋ ಒಂದು ಶಿಲೀಂಧ್ರದಿಂದ ಬರೋದಲ್ಲ. ಇದು ಡಿಸೀಸ್ ಕಾಂಪ್ಲೆಕ್ಸ್ ಅಂತಾರೆ. ಇದು ಹಲವಾರು ಥರದ ಶಿಲೀಂಧ್ರ ಮತ್ತು ದುಂಡಾಣುಗಳು ಮತ್ತು ಜಂತು ರೋಗ ಅಂದರೆ ಜಂತು ಹುಳ ಅಂತ ಬರುತ್ತೆ, ನೆಮಟೋಡ್ಸ್ ಅಂತಾರೆ. ಇವೆಲ್ಲ ಸೇರಿಬಿಟ್ಟು ಬರೋದು ಸೊರಗು ರೋಗ. ಸೊರಗು ರೋಗ ನಿಮ್ಮ ಗಿಡಗಳಲ್ಲಿ ಯಾವುದಕ್ಕೆ ಬರುತ್ತೆ ಅಂದರೆ, ಮೊದಲನೇದಾಗಿ ನೆಮಟೋಡ್ಸ್ ಅಂತಾರಲ್ಲ, ಅದು ಏನು ಮಾಡುತ್ತೆ, ರೂಟಿಗೆ ಡ್ಯಾಮೇಜ್ ಮಾಡಿರುತ್ತೆ. ಅದರಿಂದ ನಿಮ್ಮ ಪ್ಲಾಟ್ಗಳಲ್ಲಿ ಸೊರಗು ರೋಗ ಇನಿಷಿಯೇಷನ್ ಆಗ್ತಾ ಇರುತ್ತೆ. ರೈತ ಮಿತ್ರರೇ, ನೆಮಟೋಡ್ಸ್ ಅಂದರೆ ಏನು ಮತ್ತು ಇದು ನಿಮ್ಮ ಗಿಡಗಳಲ್ಲಿ ಏನಕ್ಕೆ ಬರುತ್ತೆ, ಇದರಿಂದ ನಿಮಗೆ ಯಾವ ಥರ ಸೊರಗು ರೋಗಕ್ಕೆ ಉಂಟಾಗುತ್ತೆ ಅಂದರೆ ನಾವು ಅದ್ರ ಬಗ್ಗೆ ಡೀಪಾಗಿ ತಿಳಿಯೋಣ. ಬನ್ನಿ ಸ್ನೇಹಿತರೆ, ನೆಮಟೋಡ್ಸ್ ಅನ್ನೋದು ಒಂದು ಜಾತಿಯ ಹುಳು. ಇದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಕೇವಲ ಮೈಕ್ರೋಸ್ಕೋಪ್ನಲ್ಲಿ ಮಾತ್ರ ನಮಗೆ ಲ್ಯಾಬ್ನಲ್ಲಿ ನೋಡ್ಬೋದು. ಈ ಹುಳ ಏನು ಮಾಡುತ್ತೆ, ನಮ್ಮ ಬೇರುಗಳಿಗೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಡ್ಯಾಮೇಜ್ ಮಾಡಿಬಿಟ್ಟು ಒಳಗಡೆ ಸೇರ್ಕೊಂಡು ಆದಮೇಲೆ ಏನಾಗುತ್ತೆ ಅಂದರೆ, ಅಲ್ಲಿ ಸೆಲ್ ಎಲಾಂಗೇಷನ್ ಆಗಿಬಿಟ್ಟು ಅಲ್ಲಿ ಒಂಥರ ದಪ್ಪ ಆಗ್ಬಿಡುತ್ತೆ, ಗಂಟು ಥರ ಆಗ್ಬಿಡುತ್ತೆ. ಗಂಟು ಆದಮೇಲೆ ಏನಾಗುತ್ತೆ ಅಂದರೆ, ನಾವು ಕೊಡೋ ಎಷ್ಟೊಂದು ಗೊಬ್ಬರ ಹಾಕಿರ್ತೀವಿ, ನೀರು ಕೊಡ್ತಾ ಇರ್ತೀವಿ, ಡೈಲಿ ನೀರು ಕೊಟ್ಟರೂ ಕೂಡ ನಮ್ಮ ಗಿಡ ನೀರನ್ನ ತಗೊಳ್ತಾ ಇರಲ್ಲ. ಇದೇನು ಮಾಡುತ್ತೆ, ಗಂಟು ರೋಗ, ಇದು ಹುಳ ಬಿದ್ದಿರುತ್ತಲ್ಲ, ಇದು ಮೇಲ್ಗಡೆಗೆ ನ್ಯೂಟ್ರಿಯೆಂಟು ಮತ್ತು ವಾಟ್ರನ್ನ ಫುಲ್ಲು ನಿಲ್ಲಿಸ್ಬಿಡುತ್ತೆ, ಸಪ್ಲೈ ಮಾಡ್ತಾ ಇರಲ್ಲ. ಈ ಕಾರಣಕ್ಕೆ ನಮ್ಮ ಗಿಡಗಳಲ್ಲಿ ಎಷ್ಟೊಂದು ನಾವೇನೋ ಔಷಧಿ ಹೊಡಿತಿರ್ತೀವಿ, ಆದರೂ ನಮಗೆ ಹೂವು ಬರ್ತಾ ಇರಲ್ಲ, ಕಾಯಿ ಸೈಜ್ ಆಗ್ತಿರಲ್ಲ, ಗಿಡಗಳು ಒಣಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಹುಳದ ಜೀವಿತಾವಧಿ 25ರಿಂದ 30 ದಿನ. ಒಂದು ಹುಳ ಏನು ಮಾಡುತ್ತೆ, 300ರಿಂದ 400 ಮೊಟ್ಟೆ, 500ವರೆಗೂ ಮೊಟ್ಟೆಯನ್ನು ಇಡುತ್ತೆ. ಭಾಳಷ್ಟು ರೈತರಿಗೆ ಇದನ್ನು ಯಾವ ಥರ ಗುರುತಿಸ್ಬೇಕಂದು ಗೊತ್ತಾಗಿರಲ್ಲ. ಇದು ರೂಟ್ ಡ್ಯಾಮೇಜ್ ಮಾಡಿಬಿಟ್ಟು ಅಲ್ಲಿ ಅಟ್ಯಾಕ್ ಆದಮೇಲೆ ನಮಗೆ ಮೇಲ್ಗಡೆ ಏನೇನು ಚೇಂಜಸ್ ಆದರೆ, ಮೊದಲನೇದಾಗಿ ನಮಗೆ ನ್ಯೂಟ್ರಿಯೆಂಟ್ ಅಟ್ಯಾಕ್ ಆಗಲ್ಲ. ಅದರಲ್ಲಿ ಮೇಯ್ನ್ ಬಂದುಬಿಟ್ಟು ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಪೊಟ್ಯಾಶು, ನೈಟ್ರೋಜನ್ ಇವೇನು ಅಟ್ಯಾಕ್ ಆಗಿರಲ್ಲ. ಗಿಡದಲ್ಲಿ ಮೇಲ್ಗಡೆ ಯಾವ ಥರ ಆಗುತ್ತೆ ಅಂದರೆ, ಲೀವ್ಸ್ ಎಲ್ಲ ಬಂದುಬಿಟ್ಟು ಅರುಷ್ಣ ಆಗ್ತಿರುತ್ತೆ ಮತ್ತು ಲೀವ್ಸು ಸೈಜ್ ಬರ್ತಾ ಇರಲ್ಲ, ಭಾಳ ಚಿಕ್ಕದಾಗಿ ಎಲೆ ಸಣ್ಣಕ್ಕೆ ಸೈಜ್ ಬರ್ತಾ ಇರುತ್ತೆ. ನೀವು ಸಾಕಷ್ಟು ಗೊಬ್ಬರಗಳು, ನ್ಯೂಟ್ರಿಯೆಂಟ್ಗಳು ಮತ್ತು ನೀರನ್ನ ಕೊಡ್ತಾನೆ ಇರ್ತೀರ, ಕಂಟಿನ್ಯೂಸ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ರು ಕೂಡ ನೀವೇನೇ ಕೊಟ್ಟರು ಅಲ್ಲಿ ಗಿಡದಲ್ಲಿ ಫ್ಲವರೇ ಬರ್ತಾ ಇರಲ್ಲ. ಮತ್ತು ಇದೇನು ಮಾಡುತ್ತೆ, ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗ್ತಿರಲ್ಲ, ಅದಕ್ಕೋಸ್ಕರ ಗಿಡ ಅರುಷ್ಣ ಅದು ಎಲೆ ಚಿಕ್ಕದಾಗಿ ಬರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಫ್ಲವರ್ ಬರ್ತಾನೆ ಇರಲ್ಲ ಮತ್ತು ಕಾಯಿಗಳು ಕೂಡ ಸೈಜೇ ಬರ್ತಾ ಇರಲ್ಲ. ಇದು ಏನಕ್ಕೆ ನಮ್ಮ ಬೇರುಗಳಿಗೆ ಅಟ್ಯಾಕ್ ಆಗುತ್ತೆ ಎಂದು ತಿಳಿಯೋಣ. ಬನ್ನಿ, ಮೊದಲನೇದಾಗಿ ನಾವು ತಿಪ್ಪೆಗೊಬ್ಬರ ಹಾಕ್ತೀವಿ. ಆದರೆ ತಿಪ್ಪೆಗೊಬ್ಬರ ಹಾಕ್ಬೇಕಾದ್ರೆ ನಾವು ಹಸಿ ತಿಪ್ಪೆಗೊಬ್ಬರ ಹಾಕಿರ್ತೀವಿ. ಹಸಿ ತಿಪ್ಪೆಗೊಬ್ಬರ ಹಾಕೋದ್ರಿಂದ ನಮ್ಮ ನೆಲಗಳಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂದರೆ, ಮೈಕ್ರೋಬ್ಸ್ಗಳು ಏನಾಗುತ್ತೆ, ಅಲ್ಲಿ ನಮಗೆ ಕೊಳೆಯೋಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿರೋ ಆಕ್ಸಿಜನ್ ಎಲ್ಲ ಎಳ್ಕೊಳ್ಳುತ್ತೆ ಮತ್ತು ಅನ್ಎರೋಬಿಕ್ ಕಂಡೀಷನ್ ಆಗ್ಬಿಡುತ್ತೆ. ಅಂದರೆ ಆಕ್ಸಿಜನ್ ಇಲ್ದಂಗೆ ಆಗ್ಬಿಟ್ಟು ಬೇರುಗಳಿಗೆ ಆಕ್ಸಿಜನ್ ಸಪ್ಲೈ ಆಗೋಲ್ಲ. ಮತ್ತು ಇಲ್ಲೇನಾಗುತ್ತೆ, ಅದರಿಂದ ಟಾಕ್ಸಿಕ್ ಕ್ರಿಯೇಟ್ ಆಗಿಬಿಟ್ಟು ರೂಟ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಇದೇನಾಗುತ್ತೆ, ಅಲ್ಲಿ ಮತ್ತು ಎಕ್ಸಸ್ ಹೀಟ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಅಲ್ಲಿ ಕೊಳೆಯೋಕ್ಕೆ ಸ್ಟಾರ್ಟ್ ಆದಾಗ, ಅದು ಹೇಳ್ಬೇಕಂದ್ರೆ ಹೊರಗಡೆ ಕೊಳ್ತಿರೋ ಗೊಬ್ಬರ ತಂದುಬಿಟ್ಟು ನಾವು ನೆಲಕ್ಕೆ ಹಾಕಬೇಕು. ಅಂದರೆ ಕಳ್ತಿರೋ ಗೊಬ್ಬರನ ನಾವು ಹಾಕಬೇಕು, ಚೆನ್ನಾಗಿ ಮಾಗಿರೋ ಗೊಬ್ಬರ ಯಾವ ಥರ ಇರುತ್ತೆ ಅಂದರೆ, ಕಪ್ಪುದಾಗಿರುತ್ತೆ, ತೂಕ ಇರಲ್ಲ, ಯಾವುದೇ ಕಾರಣಕ್ಕೂ ತೂಕ ಇರಲ್ಲ ಮತ್ತು ಸ್ಮೆಲ್ಲು ಬರೋಲ್ಲ ತಿಪ್ಪೆ ಗೊಬ್ಬರ, ಮಾಗಿರೋ ಗೊಬ್ಬರ. ಆದರೆ ಇದು ಮಾಗಿಲ್ದಿದ್ದ ಗೊಬ್ಬರ, ಹಸಿ ಗೊಬ್ಬರ ಏನಾಗುತ್ತೆ, ಸ್ಮೆಲ್ ಇರುತ್ತೆ, ತೂಕ ಇರುತ್ತೆ ಮತ್ತು ಇದು ಕೊಳೆಯೋಕ್ಕೆ ನೆಲದಲ್ಲಿ ಸ್ಟಾರ್ಟ್ ಆಗಿ ಹೀಟ್ ಪ್ರೊಡ್ಯೂಸ್ ಆಗಿಬಿಟ್ಟು ಆ ರೂಟ್ ಡ್ಯಾಮೇಜ್ ಆಗಿಬಿಟ್ಟು ಅದರಿಂದ ನಮಗೆ ಇದು ಅಟ್ಯಾಕ್ ಆಗೋಕ್ಕೆ ಒಂದು ಸಾಧ್ಯತೆ ಇದೆ. ಮತ್ತು ಇನ್ನೊಂದು ಕಂಡೀಷನ್ ಏನಂದರೆ, ವಾಟರ್ ಲಾಗಿಂಗ್ ಅಂದರೆ ನೀರು ಬಿಟ್ಟು ನಿಲ್ಲಿಸೋದು. ಭಾಳಷ್ಟು ಮಳೆ ಬಂದುಬಿಟ್ಟಿರುತ್ತೆ, ನೀರು ಅಲ್ಲೇ ನಿಲ್ಲುತ್ತೆ ತಿಂಗಳಾನ್ಗಟ್ಟಲೆ. ಇದರಿಂದ ಕೂಡ ನಮಗೆ ನೆಮಟೋಡ್ಸ್ ಅಟ್ಯಾಕ್ ಆಗೋಕ್ಕೆ ಈಸಿ ಆಗುತ್ತೆ. ನೀರಿದ್ದರೆ ಮಾತ್ರ ಅದು ನೆಮಟೋಡ್ಸ್ ನಮಗೆ ಈಸಿಯಾಗಿ ಬೇರುಗಳಿಗೆ ಅಟ್ಯಾಕ್ ಆಗೋಕ್ಕೆ ಮೂಮೆಂಟ್ ಆಗುತ್ತೆ. ಮತ್ತು ಸಿಕ್ಕಾಪಟ್ಟಲೆ ಫರ್ಟಿಲೈಸರ್ ಹಾಕಿರ್ತಾರೆ, ಗೊಬ್ಬರಗಳನ್ನ ತುಂಬಿಸ್ಬಿಟ್ಟಿರ್ತಾರೆ ನೆಲದ ತುಂಬ, ಅದು ಎಕ್ಸಸ್ ಆಗಿಬಿಟ್ಟು ಸಾಲ್ಟ್ ಆಗಿಬಿಡುತ್ತೆ. ಎಕ್ಸಸ್ ಆದಮೇಲೆ ಏನಾಗುತ್ತೆ, ಬೇರುಗಳು ವೈಟ್ ರೂಟ್ ಟಿಪ್ ಇರುತ್ತಲ್ಲ, ಅದು ಸುಟ್ಬಿಟ್ಟು ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗದಿಲ್ಲಂಗೆ ಇರುತ್ತೆ. ಆವಾಗ ಗಿಡ ವೀಕ್ ಆಗಿಬಿಟ್ಟು ಅದರಿಂದ ಕೂಡ ನಮಗೆ ರೂಟ್ ಡ್ಯಾಮೇಜ್ ಆಗಿ ಈ ನೆಮಟೋಡ್ಸು ಅಟ್ಯಾಕ್ ಆಗೋಕ್ಕೆ ಈಸಿ ಆಗುತ್ತೆ. ಮತ್ತು ಇದು ನಮಗೆ ಸಾಕಷ್ಟು ಎಲ್ಲಿ ಕಂಡು ಬರುತ್ತೆ ಅಂದರೆ, ಈ ಮಳ್ಳು ಥರ ಇರುತ್ತಲ್ಲ ನೆಲ, ಆ ಮಣ್ಣಲ್ಲಿ ಮತ್ತು ನಮ್ಮ ಕೆಂಪು ಮಣ್ಣಲ್ಲಿ ಕೂಡ ಇದು ಸಾಕಷ್ಟು ಕಂಡು ಬರುತ್ತೆ. ಮತ್ತು ಇದು ಹೆವಿ ಮಣ್ಣು ಅಂದರೆ ಹೆವಿ ಸಾಯಿಲ್ ಅಂತಾರೆ. ಯಾವಂದರೆ ಈ ಜೇಡಿ ಮಣ್ಣು, ಕರ್ಲು ಈ ಥರ ಇರ್ತಾವಲ್ಲ, ಮತ್ತು ಈ ಎರೆಮಣ್ಣು, ಮತ್ತು ನಾವು ಸಾಕಷ್ಟು ಪ್ರಮಾಣದಲ್ಲಿ ಯೂರಿಯಾ ಅಂಶ ಇರೋದಂದರೆ ನೈಟ್ರೋಜನ್ ಎಕ್ಸಸ್ ಇರೋದನ್ನು ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಈ ರೋಗ ನಮಗೆ ಕಂಡುಬರುತ್ತೆ. ಮತ್ತು ಇಲ್ಲಿ ಜಾಸ್ತಿ ದಿನ ಒಣಗಿಸ್ಬಿಡ್ತಾರೆ. ಇಲ್ಲಿ ರೈತರು ಏನು ಮಾಡ್ತಾರೆ, ಸ್ಟ್ರೆಸ್ ಮಾಡೋಕ್ಕೋಸ್ಕರ 1-1.5 ತಿಂಗಳು ಗಿಡ ಡ್ರೈ ಮಾಡಬೇಕಷ್ಟೇ. ಅದ್ರ ಬದಲು ಏನು ಮಾಡ್ತಾರೆ, 4-5 ತಿಂಗಳು, 6-7 ತಿಂಗಳು ಗಟ್ಟಲೆ ಡ್ರೈ ಮಾಡಿರ್ತಾರೆ. ಆ ಡ್ರೈ ಆದ ಗಿಡ ವೀಕ್ ಆಗಿರುತ್ತಲ್ಲ, ಅದಕ್ಕೂ ಕೂಡ ನಮಗೆ ಈ ನೆಮಟೋಡ್ಸ್ ಅಟ್ಯಾಕ್ ಆಗೋಕ್ಕೆ ಈಸಿ ಆಗುತ್ತೆ. ಈ ಗಂಟು ರೋಗ ಅಂದರೆ ಈ ನೆಮಟೋಡ್ಸ್ ಅಟ್ಯಾಕ್ ಆಗೋದ್ರಿಂದ ನಮಗೆ ಸೊರಗು ರೋಗ ಬರೋದಕ್ಕೆ ಈಸಿ ಆಗುತ್ತೆ. ಯಾವ ಥರ ಅಂದರೆ, ಇದು ರೂಟ್ನ ಡ್ಯಾಮೇಜ್ ಮಾಡಿರುತ್ತೆ, ಗಿಡನ ವೀಕ್ ಮಾಡಿರುತ್ತೆ, ನ್ಯೂಟ್ರಿಯೆಂಟ್ ಅಪ್ಟೇಕ್ ಇರಲ್ಲ, ಗಿಡ ಎಲ್ಲ ವೀಕ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಆಗದೆ ಫ್ಯೂಸೇರಿಯಂ ಅಟ್ಯಾಕ್ ಆಗುತ್ತೆ, PTM ಅಟ್ಯಾಕ್ ಆಗುತ್ತೆ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ರೂಟಲ್ಲಿ. ಇದೇನು ಮಾಡುತ್ತೆ, ಇದು ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗೋದು ಬ್ಲಾಕ್ ಮಾಡಿರುತ್ತೆ. ನೆಕ್ಸ್ಟ್ ನಮಗೆ ಫ್ಯೂಸೇರಿಯಮ್ ಅವೆಲ್ಲ ಹೋಗ್ಬಿಟ್ಟು
ಸ್ಟೆಮ್ ಒಳಗಡೆ ಜೈಲಮ್ ಅಂತ ಇರ್ತವೆ, ಅಂದರೆ ನಾಳಗಳು ಇರ್ತಾವಲ್ಲ ಅದರೊಳಗಡೆ ಎಲ್ಲ ಸೇರ್ಕೊಂಬಿಟ್ಟು ಅದನ್ನು ಬ್ಲಾಕ್ ಮಾಡುತ್ತೆ. ನೆಕ್ಸ್ಟ್ ಗಿಡಕ್ಕೆ ಕಂಪ್ಲೀಟಾಗಿ ನ್ಯೂಟ್ರಿಯೆಂಟು ಏನು ಹೋಗ್ದಿಲ್ಲ, ಗಿಡ ಏನಾಗುತ್ತೆ ಒಣಗ್ತಾ ಬರುತ್ತೆ. ನೆಕ್ಸ್ಟ್ ನಮಗೆ ಗಿಡ ಏನಾಗುತ್ತೆ ಫುಲ್ಲು ವಿಲ್ಟಾಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಈ ನೆಮೋಟೋಡ್ಸಿಂದಲೇ ನಮಗೆ ಫಸ್ಟು ಪ್ರೈಮರಿ ಅಂದರೆ ಇದೇ ನಮಗೆ ಸ್ಟಾರ್ಟ್ ಮಾಡೋದು. ನೆಮೋಟೋಡ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಇವೆಲ್ಲ ಫಂಗಸ್ ಅವೆಲ್ಲ ಅಟ್ ಎ ಟೈಮ್ ಅಟ್ಯಾಕ್ ಆಗಿಬಿಟ್ಟು ಡಿಸೀಸ್ ಕಾಂಪ್ಲೆಕ್ಸ್ ಆಗುತ್ತೆ. ಇದಕ್ಕೆ ನಾವು ಯಾವುದೇ ಥರದ ಟ್ರೀಟ್ಮೆಂಟು ಕೊಡೋಕ್ಕೆ ಬರೋದಿಲ್ಲ. ಹಂಗಾಗಿ ಈ ಗಿಡ ಏನಾಗುತ್ತೆ ಡೈ ಆಗುತ್ತೆ. ನಾವು ಅದಕ್ಕೆ ಫಸ್ಟು ಮೊದಲನೇದಾಗಿ ನಾವು ನೆಮೋಟೋಡ್ಸ್ ಅಟ್ಯಾಕ್ ಆಗಿದೆ ಅಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಕೊಂಡ್ರೆ ನೆಕ್ಸ್ಟ್ ನಮಗೆ ಈ ಡೈ ಬ್ಯಾಕ್ಗಳು ಅವೇನೂ ಆಗೋದಿಲ್ಲ. ಮೇಯ್ನು ನಮಗೆ ಡೈ ಬ್ಯಾಕ್ ಅವೆಲ್ಲ ಆಗೋದಕ್ಕೆ ಕಾರಣವೇ ನಾವು ತಿಪ್ಪೆ ಗೊಬ್ಬರ ಹಾಕ್ತೀವಲ್ಲ, ಅದು ಹಸಿ ಗೊಬ್ಬರ ಹಾಕಿರ್ತಾರೆ. ಹಸಿ ಗೊಬ್ಬರ ಹಾಕ್ಬಾರ್ದು. ನಾವು ತಂದುಬಿಟ್ಟು ಒಂದು 3-4 ತಿಂಗಳು ನೆರಳಲ್ಲಿ ಹಾಕ್ಬಿಟ್ಟು ಅದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸು ಮತ್ತು ಪ್ಯಾಸಿಲೋಮೈಸಿಸ್ ಅಂತ ಬರುತ್ತೆ, ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹೊಡಿಬೇಕು. ನೀರು ಹೊಡೆದ್ಬಿಟ್ಟು ಆಮೇಲೆ ನಾವು 3-4 ತಿಂಗಳು ಆದಮೇಲೆ ನಾವು ನೆಲಕ್ಕೆ ಹಾಕಿದರೆ ನಮಗೆ ಒಳ್ಳೆಯದು. ಆದರೆ ನೀವು ಹಸಿ ಗೊಬ್ಬರ ಹಾಕಿದ್ರೆ ಅದು ರಿವರ್ಸ್ ಆಗಿಬಿಡುತ್ತೆ. ಈಟು ಎಲ್ಲ ಮೈಕ್ರೋಫೇಮ್ ಮಾಡುತ್ತೆ. ಹೊರ ನೆಲದಲ್ಲಿ ನಮಗೆ ಕೊಳೆಯೋಕೆ ಸ್ಟಾರ್ಟ್ ಆಗೋದು ಏನಾಗುತ್ತೆ, ನಾವು ನೆಲಕ್ಕೆ ಹಾಕ್ತೀವಲ್ಲ ಆವಾಗ ನಮಗೆ ಆ ಗೊಬ್ಬರ ಕೊಳೆಯೋಕೆ ಸ್ಟಾರ್ಟ್ ಆಗ್ಬಿಟ್ಟು ಈಟ್ ಎಕ್ಸಸ್ ಇದಾಗ್ಬಿಟ್ಟು ನಮಗೆ ಅಲ್ಲಿ ಕೆಟ್ಟ ಅಂದರೆ ಬ್ಯಾಡ್ ಫಂಗಸ್ ಅವೆಲ್ಲ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಮಗೆ ಗಿಡ ವಿಲ್ಟು ಡೈಬೇಕು ಆಗುತ್ತೆ. ಆದರೆ ನಾವು ಇದನ್ನು ಯಾವ ಥರ ನಾವು ಪ್ರಿವೆನ್ಷನ್ ಮಾಡೋದ್ರಿಂದ ತಿಳಿಯೋಣ ಬನ್ನಿ. ಮೊದಲನೇದಾಗಿ ನಾವು ಚೆಂಡುವಿನ ಗಿಡ ಬರುತ್ತೆ, ಮ್ಯಾರಿಗೋಲ್ಡ್, ಆಫ್ರಿಕನ್ ಮ್ಯಾರಿಗೋಲ್ಡ್ ಅಂತ ಟೆಗಡ ಸ್ಪೀಸಿಸ್ಸು. ಇದನ್ನು ನಾವು ಬೆಳೆ ಹಾಕೋದಕ್ಕೂ ಮುಂಚೆ ಆ ನೆಲದಲ್ಲಿ ನಾವು ಬೆಳೆಯೋದ್ರಿಂದ ಬೇರ್ನಲ್ಲಿ ಆ ಚೆಂಡುವಿನ ಗಿಡ ಬೇರ್ನಲ್ಲಿ ಒಂದು ಕೆಲವೊಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದರಿಂದ ನಮಗೆ ನೆಲದಲ್ಲಿರೋ ಈ ನೆಮಟೋಡ್ಸ್ಗಳೆಲ್ಲ ಸತ್ತೋಗುತ್ತೆ. ಇದರಿಂದ ನಮಗೆ ಈ ಗಿಡಕ್ಕೆ ಅಟ್ಯಾಕ್ ಆಗೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಟ್ರೈಕೋಡರ್ಮಾ, ಸೂಡೋಮೋನಾಸು ಮತ್ತು ಪ್ಯಾಸಿಲೋಮೈಸಿಸು ಮತ್ತು ಬ್ಯಾಸಿಲಸ್ ಅಂತ ಈ ಬಯೋ ಕಂಟ್ರೋಲ್ ಏಜೆಂಟ್ಸ್ ಬರ್ತವೆ. ಅಂದರೆ ಇವು ಮೈಕ್ರೋಬ್ಸು, ಸೂಕ್ಷ್ಮ ಜೀವಾಣು. ಇವನ್ನೇನು ಮಾಡ್ಬೇಕು ನಾವು ತಿಪ್ಪೆ ಗೊಬ್ಬರಕ್ಕೆಲ್ಲ 1 kg ಹಾಕ್ಬಿಟ್ಟು ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಅಂದರೆ ಚೆನ್ನಾಗಿ ಮಾಗಿರೋ ತಿಪ್ಪೆ ಗೊಬ್ಬರದಾಗ ಹಾಕ್ಬಿಟ್ಟು 100 kg ತಿಪ್ಪೆ ಗೊಬ್ಬರದಾಗ ಮಿಕ್ಸ್ ಮಾಡಿಬಿಟ್ಟು 1 kg ಟ್ರೈಕೋಡರ್ಮಾ, ಸೂಡೋಮೋನಾಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹೊಡೆದ್ಬಿಟ್ಟು ಮಾಗಿಸ್ಬೇಕು. ಅದೇನಾಗುತ್ತೆ ಫಂಗಸ್ ಗ್ರೋತ್ ಆಗುತ್ತೆ. ಅವನ್ನ ನಾವು ಮಿಕ್ಸ್ ಹೊಡೆದ್ಬಿಟ್ಟು ಗಿಡಕ್ಕೆಲ್ಲರಿಗೂ ಅರ್ಧ kg ಹಾಕೊಂಬರೋದ್ರಿಂದ ನಮಗೆ ಈ ರೋಗಗಳು ನಮಗೆ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ನಾವು ಕೆಮಿಕಲ್ ಕಂಟ್ರೋಲ್ನಲ್ಲಿ ಯಾವುದಂದರೆ ಬಯರ್ ಕಂಪ್ನಿಯ ವೇಲಾಮ್ ಪ್ರೈಮ್ ಅಂತ ಬರುತ್ತೆ. ಇದ್ರ ಕೆಮಿಕಲ್ ಬಂದ್ಬಿಟ್ಟು ಫ್ಲೂಪೈರಮು. ನಾವು ಇದನ್ನು 2ರಿಂದ 2.5 ml ಹಾಕಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು 1 ಲೀಟ್ರಿಗೆ. ಮತ್ತು ಇದನ್ನು ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಫಸ್ಟು 1 ದಿನ ನೀರು ಬಿಡ್ಬೇಕು ಚೆನ್ನಾಗಿ, ಬೆಡ್ಡೆಲ್ಲ ನೆನೆ ನೀರು ಬಿಟ್ಬಿಟ್ಟು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿರೋ ವೇಲಾಮ್ ಪ್ರೈಮ್ ಇರುತ್ತಲ್ಲ ಅದನ್ನು 1 ಲೀಟ್ರಷ್ಟು ನಾವು ಗಿಡಕ್ಕೆ ಸುತ್ತ ಒಯ್ಯಬೇಕು. ಅಂದರೆ ಚೆನ್ನಾಗಿ ನೆನೆಯಂಗೆ ಬೇರೆ ಭಾಗಕ್ಕೆಲ್ಲ ಹೋಗಂಗೆ ಸುತ್ತ ಬೇರೆ ಭಾಗದ ಝೋನ್ ಇರುತ್ತಲ್ಲ ಆ ಝೋನಲ್ಲಿ ನಾವು ಈ ಕೆಮಿಕಲ್ನ ಮಿಕ್ಸ್ ಮಾಡ್ಕೊಂಡ್ರೆ ನೀರನ್ನ ನಾವು ಒಯ್ಯಬೇಕು. ಇದರಿಂದ ನಮಗೆ ಈ ರೋಗ ಹತೋಟಿ ಬರುತ್ತೆ. ಇನ್ನೊಂದು ಕೆಮಿಕಲ್ ಬಂದ್ಬಿಟ್ಟು ನಮಗೆ ನೆಮಿಡ್ಸ್ ಅಂತ ಬರುತ್ತೆ. ಇದು ಅದಾಮ ಕಂಪ್ನಿದು. ಇದು ಕೂಡ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಬಿಟ್ಕೊಂಡು ನಾವು ಗೊಬ್ಬರ ಜೊತೆಗೆ ಇದನ್ನು ನೆಲಕ್ಕೆ ಹಾಕೋದ್ರಿಂದ ಕೂಡ ನಮಗೆ ನೆಮಟೋಡ್ಸ್ ಕಂಟ್ರೋಲ್ ಬರುತ್ತೆ. ಮತ್ತು ಇದು ಪ್ಯಾಸಿಲಸ್ ಅನ್ನೋದು ಅದನ್ನು ಅವಾಗವಾಗ 3 ತಿಂಗಳಿಗೆ ಒಂದು ಸತಿ ನಾವು ಡ್ರಿಪ್ಪಿಗಾದರೂ ಕೊಡ್ತಾ ಇರಬೇಕು. ಅದರಿಂದ ಕೂಡ ನಮಗೆ ಪ್ಯಾಸಿಲೋಮೈಸಿಸ್ ಇದು ಬಯೋ ಕಂಟ್ರೋಲ್ ಏಜೆಂಟ್. ಇದರಿಂದ ಕೂಡ ನಮಗೆ ನೆಮಟೋಡ್ಸು ಕಂಟ್ರೋಲಿಗೆ ಬರ್ತಾ ಇದೆ. ನಮಗೆ ಸೊರಗು ರೋಗ ಬರೋದಕ್ಕೂ ಕಾರಣ ಕೂಡ ಇದು ನೆಮಟೋಡ್ಸೇ. ಇದನ್ನು ಭಾಳ ನೀವು ಎಚ್ಚರ ವಹಿಸ್ಬಿಟ್ಟು ನೀವು ಕಂಡುಹಿಡಬೇಕು. ಯಾಕಂದರೆ ಗಿಡ ಮೇಲ್ಗಡೆ ಗೊತ್ತಾಗಲ್ಲ, ಇದು ಆಲ್ರೆಡಿ ಇನ್ಫೆಕ್ಷನ್ ಆದಮೇಲೆ ನಮಗೆ ಮೇಲ್ಗಡೆ ಗಿಡದಲ್ಲಿ ಸಿಮ್ಟಮ್ ಕಾಣಿಸ್ತಾ ಇರುತ್ತೆ. ಫಸ್ಟ್ಬಿಟ್ಟು ಇದೆಲ್ಲ ಅಟ್ಯಾಕ್ ಆಗ್ಬಿಟ್ಟು ಮತ್ತು ಫಂಗಸ್ ಎಲ್ಲ ಅಟ್ಯಾಕ್ ಆದಮೇಲೆ ನಮಗೆ ಗಿಡದ ಮೇಲೆ ಎಲ್ಲ ಇಶ್ಯೂ ಆಗೋದು ಮತ್ತು ಸಣ್ಣ ಲೀವ್ಸ್ ಬರೋದು ಇವೆಲ್ಲ ಕಾಣ್ತಾ ಇರುತ್ತೆ. ಇದನ್ನು ನಾವು ಬೇಗನೆ ನೋಡ್ಕೊಂಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಇದರಿಂದಲೇ ನಮಗೆ ಸೊರಗು ರೋಗಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಧನ್ಯವಾದಗಳು.